ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಬೆಂಕಿಯವರೇ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಚಿಕ್ಕಪ್ಪನ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ರೀ. ಹುಷಾರು. ಯಾಕೋ, ಏನಾಯ್ತು? ಛೇ, ತಪ್ಪಿಸ್ಕೊಬಿಟ್ಟ. ಗೊತ್ತಾಯ್ತು. ಹೇಗೆ? ಇವಾಗ ತಾನೇ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ. ಅವ್ರು ಬರೋಕ್ಕಿಂತ ಮುಂಚೆ ಹಿಡ್ದಾಗ್ತಾ ಇದ್ದೆ, ಅದೇ ತಪ್ಪಿಸ್ಕೊಬಿಟ್ರು. ಅವನ್ನ ಸುಮ್ಮನೆ ಬಿಡಬಾರ್ದೆ ಕಣೋ. ಬಿಡ್ತೀನದತ್ತಣ್ಣ. ನಮ್ಮಪ್ಪನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ಅವನಿಗೆ. ಅವನ ಜೀವ ಸಹಿತ ಉಳ್ಸಲ್ಲ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಇವತ್ತು ನನ್ನ ಹುಟ್ಟಿದಬ್ಬ. ನಿಂಗೆ ನೆನಪಿದ್ಯಾ? ಪ್ರತಿ ವರ್ಷ ನನ್ನ ಹುಟ್ಟಿದಬ್ಬಗೆ ನೀನು ನಂಗೆ ಫ್ರಾಕ್ ಕೊಡಿಸ್ತಿದ್ದೆ, ಮಿಠಾಯಿ ಕೊಡಿಸ್ತಿದ್ದೆ, ಅಮ್ಮ ಹೆಸರುಬೇಳೆ ಪಾಯಸ ಮಾಡ್ತಿದ್ಲು. ಆದರೆ ಈ ವರ್ಷ ನನಗಿನ್ನೂ ಫೋನ್ ಕೂಡ ಮಾಡಿಲ್ಲ ಅಪ್ಪ. ಗೀತಾ, ನಾನು ಒಳಗಡೆ ಎಕ್ಸಾಮ್ ಬರೀತಿದ್ದೆ. ಇವನು ಕಾಫಿ ಕುಡಿಯೋದಕ್ಕಂತ ಹೋಗಿದ್ದ. ಯಾರೋ ಪೆಟ್ರೋಲ್ ಕದ್ಬಿಟ್ಟಿದ್ದಾರೆ. ಹೇಗೆ ಮನೆಗೆ ಹೋಗೋದಂತ ಗೊತ್ತಾಗ್ತಿಲ್ಲ. ಇಷ್ಟು ಸಾಕಾಗತ್ತಾ? ಸಾಕಾಗುತ್ತೆ. ತಗೊಳ್ಳಿ. ಲಕ್ಕಿಯವ್ರೆ, ಲಕ್ಕಿಯವ್ರೆ, ಸರ್, ಇಷ್ಟ ಆಯ್ತಾ? ಆ್ಯಂಟಿ ಪೀಸ್ ತಗೊಳ್ಳಿ. ಇಲ್ಲ ಇಲ್ಲ, ನನಗೆ ಬೇಡ. ನೀವೇನೋ ತೋರಿಸ್ತೀನಿ ಅಂದ್ರಲ್ಲ, ಅದೇ ತೋರಿಸಿ, ತಗೊಳ್ಳಿ. ಸರ್, ವ್ಯಾಪಾರ ಆಗಿ ಅಂತ ಆಯ್ತಾ ಇಲ್ವಾ ಸರ್? ತುಂಬ ಚೆನ್ನಾಗಿ ಇಸ್ಕೊಟ್ರಿ. ಇಲ್ಲ ರೀ, ನನಗೆ ಬೇಡ, ತಗೊಳ್ಳಿ. ಸರಿ ಸರ್, ನೀವೇ ಬೇಕಂದ್ರಲ್ಲ, ಒಳ್ಳೆ ಐಟಮ್ ಇದೆ, ಕಡೆ ತೋರಿಸ್ತೀನಿ ಬನ್ನಿ ಸರ್. ತುಂಬ ಥ್ಯಾಂಕ್ಸ್ ಗೀತಾ ಅವರೇ. ಅಯ್ಯೋ ಪರವಾಗಿಲ್ಲ ಬಿಡಿ. ಈ ಪೆಟ್ರೋಲ್ ತಗೊಂಡು ಮೊದಲು ಪೆಟ್ರೋಲ್ ಬಂಕ್ ತನಕ ಹೋಗಿ, ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಊರಿಗೆ ಹೋಗಿ. ಸರಿ. ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ? ಅದು ಪೆಟ್ರೋಲ್ ತೆಗಿತಿದ್ದೀನಿ ಕಣೆ. ಇವ್ರ ಲಕ್ಕಿಯವ್ರ ಫ್ರೆಂಡ್ ಸೂರ್ಯ ಅಂತ ಊರಿಗೆ ಹೋಗೋದಕ್ಕೆ ಗಾಡೀಲಿ ಪೆಟ್ರೋಲ್ ಇಲ್ಲ ಅಂತಿದ್ರು, ಅದಕ್ಕೆ ಪೆಟ್ರೋಲ್ ತೆಕ್ಕೊಡ್ತಾ ಇದ್ದೀನಿ. ಇಷ್ಟು ಸಾಕಾಗತ್ತಾ? ಸಾಕಾಗುತ್ತೆ. ತಗೊಳ್ಳಿ. ಹೇಳಿ ಸೂರಿ. ಲಕ್ಕಿ, ನನ್ನ ಮನೆ ರೀಚ್ ಆದೆ ಕಣೋ. ಹಂಗೆ ಗೀತಾ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಡು.
ಥ್ಯಾಂಕ್ಸಾ? ಯಾಕೆ? ಅದು ನನ್ನ ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು ಕಣ. ಗೀತಾತ್ಗೆ ಬಂದು ನಿನ್ನ ಜೀಪಿಂದ ಪೆಟ್ರೋಲ್ ಹೇಳ್ಕೊಟ್ರು. ಅದಕ್ಕೆ ನಾವು ಆನ್ ಟೈಮ್ ಮನೆಗೆ ರೀಚ್ ಆದ್ವಿ. ಪ್ಲೀಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡು. ಏನು ಗೀತಾ ಪೆಟ್ರೋಲ್ ಹೌದು. ಗೀತಾ ನಿಧಿ ಬಾರ ಇಲ್ಲಿ. ಏನಮ್ಮ? ಇದನ್ನ ತಗೊಂಡು ಹೋಗಿ ಅತ್ತೆ ಮನೇಲಿ ಕೊಡು. ಹಾಗೆ ಅವ್ರು ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಂಬಂದು ಹೇಳಬೇಕು, ಗೊತ್ತಾಯ್ತಾ? ಹೋಗು. ಏ ನಿಧಿ, ಬರ ಇಲ್ಲಿ. ಏನಪ್ಪ? ಎಲ್ಲಿಗೆ ಹೋಗ್ತಿದ್ಯೋ? ಏನ್ರಿ ನೀವು ಎಲ್ಲಿಗಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಾರಾ? ಓಹೋ, ರಾಜಕಾರಕ್ಕೆ ಹೋಗ್ತಿದ್ದ ನೀನು. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಅತ್ತೆ ಮನೆಗೆ. ಮತ್ತೇನಾ? ಯಾಕೆ? ಅಲ್ಲಿ ಏನೇನ್ ಮಾತಾಡ್ತಾ ಇದಾರೆ ಕೇಳಿಸ್ಕೊ ಅಂದ್ರು. ಗೀತಾ, ಇಲ್ಲಿಗೂ ಆರತಿ ಕೊಡಮ್ಮ. ಓಂ ಕರಚರಣಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣಾನಯನಜಂ ವಾ ಮಾನಸಂ ವಾ ಪರಾಧಂ. ಎಲ್ಲ ನೀನು ಅನ್ಕೊಂಡ ಹಾಗೆ ಆಯಿತು. ಮನೆಯವರೆಲ್ಲರೂ ನಿನ್ಗೆ ಇಷ್ಟ ಬಂದ ಹಾಗೆ ಇರ್ತಾರೆ. ಅದೃಷ್ಟವಂತೆ ಕಣೆ ನೀನು. ಹೀಗೆ ಇರು. ನಿನ್ನ ಬಾಯಿ ಹರಕೆಯಿಂದ ಹಾಗೆ ಆಗಲಿ ಪಿಂಕಿ. ದತ್ತಣ್ಣ, ಲಕ್ಕಿಯವ್ರಿಗೆ ಫೋನ್ ಮಾಡಿದ್ರಾ? ಮಾಡಿದೆ, ಅವ್ನು ರಿಸೀವ್ ಮಾಡ್ತಾ ಇಲ್ಲ. ನನಗೆ ಯಾಕೋ ಭಯ ಆಗ್ತಿದೆ ದತ್ತಣ್ಣ. ನಮ್ಮ ಲಕ್ಕಿ ಏನು ಚಿಕ್ಕ ಹುಡುಗನ? ಸೇತುವೆ ದಾಟರೆ ಸಿಗದೆ ಮುದ್ದೆನಹಳ್ಳಿ ಹೋಗಿದ್ದೇನೆ, ಬರ್ತಾನೆ ಬಿಡಿ. ಮಾವ, ನಿಮ್ಗಿಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅಲ್ಲಮ್ಮ, ಅಲ್ಲಿ ನನಗೆ ಹಾಗಾಗತ್ತೆ ಅಂತ ನಿನಗೇನಾದ್ರು ಗೊತ್ತಿತ್ತಾ? ಒಳ್ಳೆ ಆ್ಯಂಗ್ರಿ ಹೆಂಗ್ ಮಂತ್ರ ನಾನು ಒಬ್ಬನೇ ಹೊರಟೋದೆ. ತಪ್ಪು ಮಾಡಿದೆ. ಜೊತೆಲಿ ಯಾರನ್ನಾರು ಕರ್ಕೊಂಡು ಹೋಗ್ಬೇಕಾಗಿತ್ತು. ಈಗೇನು ಆದದ್ದೆಲ್ಲ ಒಳ್ಳೇದೆ. ನಿನ್ನಿಂದ ನಮ್ಮ ಅಪ್ಪಂಗೆ ಅವಮಾನ ಆಯಿತು. ಅವ್ರು ಮಾತು ಕೊಟ್ಟಿದ್ರು, ಅದೇ ನಡ್ಸ್ಕೊಡಕ್ಕಾಗಿಲ್ಲ. ಯಾಕಿತ್ತ ಹೀಗೆ ಮಾಡಿದೆ? ನಮ್ಮ ಮನೆತನದ ಮರ್ಯಾದೆನೇ ಹಾಳಾಗೋಯ್ತು. ನೋಡಿದ್ರಪ್ಪ, ನನ್ನ ಸೊಸೆ ಅಂತ ವಹಿಸ್ಕೊತಾ ಇದ್ರಿ. ಉಗಿರಿ ಮೊಕ್ಕಕ್ಕೆ. ಗಂಗಾ, ನೀ ಹೇಳಿಕತ್ತಿರೋದು ನೋಡಿದ್ರ ನನಗೆ ಭಾಳ ಹೆದರಿಕೆ ಆಗ್ಲಿಕ್ಕತ್ತದ. ಇವತ್ತು ನಾವು ಉಂಗುರ ಕೊಂಡ್ಕೊಳಕ್ಕೆ ಹೋಗಿದ್ವಿ ಅಲ್ದ, ಅವಾಗ ಈ ಉಂಗುರ ನನ್ನ ಬೆರಳಿಗೆ ಹಾಕಿ ನಾಳೆ ಈ ಎಂಗೇಜ್ಮೆಂಟ್ ನಡೆಯಲ್ಲೇ ಅಂತ ನಂಗೆ ಹೇಳಿದ್ಲು. ಏನು ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ಚಕ್ಲಿ ಮಾಡ್ತಾ ಇದ್ದೀನಿ. ಓ, ಅದಕ್ಕೆ ಇಲ್ಲೆಲ್ಲ ಚಕ್ಲಿ ವಾಸನೆ ಗಮ್ಮ ಅಂತ ಬರ್ತೈತೆ. ಹೌದಾ? ನಾನು ಮುದ್ದು ಮುದ್ದು ಕೊಬ್ಬರಿ ಮಿಠಾಯಿ ತಂದ್ಕೊಡ್ತೀನಿ. ನನ್ನ ಲಗ್ನ ಆಯ್ತ್ಯಾ? ಹೌದಾ? ನಾನು ಮುದ್ದು ಮುದ್ದು ಕೊಬ್ಬರಿ ಮಿಠಾಯಿ ತಂದ್ಕೊಡ್ತೀನಿ. ನನ್ನ ಲಗ್ನ ಆಯ್ತ್ಯಾ? ಇದು ಅದೇ ಗಿಳಿ ಅಲ್ವಾ? ಅವತ್ತು ನಾನು ಅಪ್ಪನ ಬಗ್ಗೆ ಮಾತಾಡ್ತಿರುವಾಗ ಮನೆ ಹತ್ರ ಬಂದಿತ್ತಲ್ಲ, ಅದೇ ಗಿಳಿ ಅಲ್ವಾ? ಇವತ್ತು ಮತ್ತೆ ಇಲ್ಲಿಗೆ ಬಂದಿದ್ಯಲ್ಲ? ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲಲ್ಲ. ನೀನಿಲ್ಲಿ ಏನು ಮಾಡ್ತಿದ್ಯಾ? ಅಣ್ಣ, ಇವ್ರು ಕೊಡ್ಬೇಕಾಗಿರೋ 4 ಲಕ್ಷಕ್ಕೆ ಅವ್ರು ಕೊಟ್ಟಿರೋ ಟೇಮಿನ ಲೆಕ್ಕ. ಇದು ಬರೀ ಹಣಕ್ಕಷ್ಟೇ ಅಲ್ಲ ಅಣ್ಣ, ನನ್ನ ಅಣ್ಣನ ಸ್ವಾಭಿಮಾನಕ್ಕೆ, ನನ್ನ ಸಂಸಾರನ ನಾನು ಉಳಿಸ್ಕೊತೀನಿ ಅನ್ನೋ ಹಠಕ್ಕಿರೋ ದಿನಗಳ ಲೆಕ್ಕ.
ಬಂಗಾರಿ ಪೊಲೀಸ್ ಠಾಣೆಗೆ ಬರೋವರೆಗೂ ನಾವು ಅವ್ರನ್ನ ಬಿಡಲ್ಲ. ನೀವು ಹುಡುಕ್ತಿರೋ ಬಂಗಾರಿ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಹೋಗಿ ಬೀಗ ಹೊಡೆದಿ ಒಳಗಡೆ ಇದ್ರೆ ಎಳ್ಕೊಂಬಂದ್ರಿ. ಇಲ್ಲಿ ಬಚ್ಚಿಕೊಂಡಿದ್ಯಾ? ಬಿಟ್ಬಿಡಿ.